ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ಗೆ ಈ ಬಾರಿ ಯಾರ್ಯಾರು ಸ್ಪರ್ಧಿಗಳು ಬರ್ತಾ ಇದ್ದಾರೆ? ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಬಹುತೇಕ ಸುದ್ದಿವಾಹಿನಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ಎಷ್ಟು ಸತ್ಯ? ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಕಲರ್ಸ್ ಕನ್ನಡಕ್ಕೆ ಹಾಕಿರುವಂತ ನಿಬಂಧನೆಗಳು, ಷರತ್ತುಗಳಾದ್ರೂ ಏನು? ಹಾಗೂ ಇನ್ನೊಂದು ಸುದ್ದಿ ಸಹಿತ ಓಡಾಡ್ತಾ ಇದೆ. ಈ ಬಾರಿ ಬಿಗ್ ಬಾಸ್ 5 ತಿಂಗಳು ನಡೆಯುತ್ತಂತೆ. ಅದು ಎಷ್ಟು ನಿಜ? ವಿಡಿಯೋದಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ಇದು ಈ ಶೋ ಇಂದ ಏನು ಸಮಾಜಕ್ಕೆ ಏನು ಆಗ್ಬೇಕಾಗಿರತಕ್ಕದ್ದು ಏನೂ ಇಲ್ಲ, ಬಟ್ ಒಂದು ಎಂಟರ್ಟೈನ್ಮೆಂಟ್ ಕ್ಯಾಟಗರಿಯಲ್ಲಿ ಸುದ್ದಿಯನ್ನ ಮಾಡ್ಬೇಕಾಗುತ್ತೆ, ಮಾಡ್ತಾ ಇದೀವಿ. ಪ್ರಪಂಚದ ಬಿಗ್ ಬಾಸ್ ಇತಿಹಾಸದಲ್ಲೇ ಏನಾದ್ರೂ 11 ಸೀಸನ್ ಅನ್ನ ಒಂದೇ ಹೋಸ್ಟ್ ಏನಾದ್ರೂ ನಿರೂಪಣೆ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದು ಕನ್ನಡದ ಬಿಗ್ ಬಾಸ್ಗೆ ಗಿರಿಮೆ ಇದೆ. ಅದು ಕಿಚ್ಚ ಸುದೀಪ್ ಅವರ ಇಡೀ ಪ್ರಪಂಚದಲ್ಲಿ ಸತತ 11 ಸೀಸನ್ ಅನ್ನ ಹೋಸ್ಟ್ ಮಾಡ್ಕೊಂಡ್ ಬಂದಿರುವಂತ ಗಿರಿಮೆ ಕಿಚ್ಚ ಸುದೀಪ್ ಅವರಿಗೆ ಇದೆ. ಹಾಗಿದ್ರು ಕಿಚ್ಚ ಸುದೀಪ್ ಅವರು ಸೀಸನ್ 12 ಹೋಸ್ಟ್ ಮಾಡೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ರು ಅಂದ್ರೆ ಕಾರಣಗಳು ಇಷ್ಟ ಎಳೆಯಕ್ ಹೋಗೋದಿಲ್ಲ, ಕೇಳ್ಕೊಳ್ಳಿ. ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇರ್ಲಿಲ್ಲ ಈ ಹಿಂದಿನ ಸೀಸನ್ಗಳಲ್ಲಿ. ಮನೆಯನ್ನ ಕಲರ್ಫುಲ್ ಆಗಿ ಇರ್ತಿರ್ಲಿಲ್ಲ. ವಿವಾದಾತ್ಮಕ ಒಂದಿಷ್ಟು ಕಂಟೆಸ್ಟೆಂಟ್ ಗಳನ್ನ ತರ್ತಾ ಇದ್ರು. ಅದರ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಒಳ್ಳೆ ಲೀಗಲ್ ಟೀಮ್ ನ ಅಪ್ರೋಚ್ ಮಾಡ್ಕೊಂಡಿತ್ತಿಲ್ಲ ಸರಿ ಬಿಗ್ ಬಾಸ್ ಟೀಮ್. ಬಟ್ ಈ ಸರಿ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ, ಸರಿ ಮಾಡ್ಕೊಂಡ್ರೆ ಬರ್ತೀನಿ ಅಂತ ಹೇಳ್ತಾ ಇರೋ ತಕ್ಕದು ಕಿಚ್ಚ ಸುದೀಪ್ ಅವ್ರು. ಏನೇನು ಅಂದ್ರೆ ಮನೆಯನ್ನ ಕಲರ್ಫುಲ್ ಆಗಿ ಇಟ್ಕೊಬೇಕು. ನಿಮ್ಗೆ ಅನ್ಕೊಬಹುದು ಅದ್ಭುತವಾಗಿದೆ, ಮನೋ ಅಮೋಘವಾಗಿದೆ ಅಂತ, ಬಟ್ ಇಲ್ಲ. ಹಿಂದಿ ಬಿಗ್ ಬಾಸ್ ಗಳನ್ನ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಮನೆಯನ್ನ ನಿರ್ಮಾಣ ಮಾಡಿರ್ತಾರೆ ಅಂತ. ಬಟ್ ಕನ್ನಡ ಬಿಗ್ ಬಾಸ್ ಒಳ್ಳೆ TRP ಬರ್ತಾ ಇದ್ರು ಆ ರೀತಿ ಒಳ್ಳೆ ಮನೆಯನ್ನ ನಿರ್ಮಾಣ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒಳ್ಳೆ TRP ಬರ್ತಿದೆಯಲ್ಲ ಅದೇ ರೀತಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇರತಕ್ಕದ್ದು. ಅವ್ರ ಷರತ್ತು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕನ್ನಡಕ್ಕೆ ಆದ್ಯತೆ, ಇದಕ್ಕೆ ಸೆಲ್ಯೂಟ್ ಹೊಡಿಲೇಬೇಕು ಕಿಚ್ಚ ಸುದೀಪ್ ಅವ್ರಿಗೆ. ಕನ್ನಡಕ್ಕೆ ಆದ್ಯತೆಯನ್ನ ಕೊಡಿ ಅಂತ ಹೇಳಿದ್ರೆ ಓಕೆ, ಅದನ್ನು ಕೊಟ್ಟು ಎಲ್ಲ ಆಮೇಲೆ ವಿವಾದಾತ್ಮಕ ವ್ಯಕ್ತಿಗಳನ್ನ ಹಾಕೊಳ್ಳೋದಿಲ್ಲ ಈ ಸರಿ. ಈ ಷರತ್ತುಗಳಿಗೆಲ್ಲ ಕಲರ್ಸ್ ಕನ್ನಡದವರು ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೋಸ್ಕರನೇ ಸೀಸನ್ 12 ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ. ಹಾಗಾದ್ರೆ ಈ ಬಾರಿ ಯಾರ್ಯಾರು ಬರ್ಬಹುದು, ಯಾರ್ಯಾರು ಬರ್ತಾರೆ ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಮೊದಲೇದಾಗಿ ಜರ್ನಲಿಸ್ಟ್ ಕ್ಯಾಟಗರಿಯಲ್ಲಿ ಯಾರು ಬರ್ತಾ ಇದ್ದಾರೆ ಅಂದ್ರೆ ಜಯಪ್ರಕಾಶ್ ಶೆಟ್ಟಿ. ಇವ್ರು ಯಾರು ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಒಂದು ವಿಡಿಯೋ ವೈರಲ್ ಆಗಿತ್ತಲ್ರಪ್ಪ, ಬಾ ಕುಂಟೆ ಬೆಳೆ ಆಡೋಣ ಬಾ ಅಂತ ಫೋಟೋ ಹಾಕ್ತಾ ಇರ್ತೀನಿ ನೋಡಿ. ಇವರು ಈ ಸರಿ ಸ್ಪರ್ಧಿಯಾಗಿ ಬರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇವರು ರಿಪಬ್ಲಿಕ್ ಟಿವಿಯಿಂದ ಕೆಲಸ ಬಿಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇದೆ. ಪಾಯಿಂಟ್ ನಂಬರ್ 2 ಯಾರು ಬರ್ತಾರೆ ಅಂದ್ರೆ ಗಿಲ್ಲಿ ನಟ ಬರ್ಬೋದು ಅಂತ ಬಹುತೇಕ ಖಚಿತವಾಗಿದೆ. ಯಾಕೆಂದ್ರೆ ಇವರು ಜಿ ಕನ್ನಡ ಬಿಟ್ಟು ಆಲ್ರೆಡಿ ಕಲರ್ಸ್ ಕನ್ನಡದ ಒಂದು ಪ್ರೋಗ್ರಾಮ್ ನಲ್ಲಿ ಗಮನಿಸಿದೀನಿ ಬಂದಿದ್ದಾರೆ. ಅದಕ್ಕೋಸ್ಕರ ಇವ್ರು ಬರುವಂತ ಅತಿ ಹೆಚ್ಚು ಸಾಧ್ಯತೆ ಇದೆ. ಇವ್ರು ಬಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದು ನನ್ನ ಭಾವನೆ. ನಂಬರ್ 3 ಯಾರು ಬರ್ತಾರೆ ಅಂದ್ರೆ ನಯನ ಅವ್ರು ಬರ್ಬೋದು. ಇವರು ತುಂಬಾ ನೀವು ಕಾಮಿಡಿ ಕಿಲಾಡಿಗಳೆಲ್ಲ ನೋಡ್ಬಿಟ್ಟು ತುಂಬಾ ಇವರು ಸ್ಮೂತ್ ಅನ್ಕೊಂಡಿದ್ದೀರಾ. ಆಕ್ಚುಲಿ ಒಂದ್ ಸ್ವಲ್ಪ ಇವರು ರಗಡು, ಒಂದ್ ಸ್ವಲ್ಪ ಹೆಂಗೆ ಅಂದ್ರೆ ಈ ಸಂಗೀತ ಕ್ಯಾರೆಕ್ಟರ್ ಅಂತ ರಗಡ್ ಇವರು. ನಂಬರ್ 4 ಯಾರು ಬರ್ಬೋದು ಅಂತ ನೀನು ನನ್ನ ಕೇಳೋದಾದ್ರೆ ಬಹುತೇಕ ಜನರಿಗೆ ಶಾಕ್ ಆಗ್ಬೋದು ಇವ್ರು ಬರ್ತಾರೋ ಇಲ್ವೋ ಅಂತ. ಬಟ್ ಸುದ್ದಿಗಳು ಓಡಾಡ್ತಾ ಇದೆ ಕೆಲವೊಂದಿಷ್ಟು. ಸಂಜೀತ್ ಹೆಗಡೆ ಅವರು ಬರ್ಬೋದು ಅಂತ ಗೊತ್ತಿಲ್ಲ. ಇದೆಷ್ಟು ಖಚಿತವಾದಂತ ಮಾಹಿತಿ ನಂಗಂತೂ ಗೊತ್ತಿಲ್ಲ. ಬಂದ್ರು ಬರ್ಬೋದು, ಬರ್ದಲೇನು ಇರಬಹುದು. ಒಂದಿಷ್ಟು 1-2-3 ಹೊಸ ಪ್ರತಿಭೆಗಳನ್ನು, ಹೊಸ ಮುಖಗಳನ್ನು ಪರಿಚಯಿಸ್ತಾರೆ. ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ ಅಂತ ನೀವು ನನ್ನನ್ನು ಕೇಳೋದಾದ್ರೆ ವರುಣ್ ಆರಾಧ್ಯ ಅವರು ಬರುವಂತ ಬಹುತೇಕ ಸಾಧ್ಯಗಳಿದೆ. ಯಾಕೆಂದ್ರೆ ಇವರು ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ಕೆಲವೊಂದಿಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಅದಕ್ಕೋಸ್ಕರ ಇವರು ಬರ್ಬೋದು. ಅನೇಕ ಜನರು ಬರೋರಿದ್ದಾರೆ. ಬಟ್ ನಿಮಗೆ ಸುಮ್ಮನೆ ಏಕಾಏಕಿ ಯಾರ್ಯಾರ ಹೆಸರು ಹೇಳ್ಬಿಟ್ಟು ನಾನು ದಾರಿ ತಪ್ಸಕ್ ಹೋಗೋದಿಲ್ಲ. ಅದೊಂದು ಹೆಸರುಗಳನ್ನ ಹೇಳ್ಬೋದು ಯಾರ್ಯಾರು ಬೇಕೋ ಅವ್ರನ್ನೆಲ್ಲ. ಬಟ್ ಆ ರೀತಿ ನಿಮಗೆ ದಾರಿ ತಪ್ಪಿಸುವಂತ ಮಾಹಿತಿಯನ್ನು ನಾವು ಕೊಡಕ್ ಹೋಗೋದಿಲ್ಲ. ಇಷ್ಟು ಜನ ಬರುವಂತ 99% ಸಾಧ್ಯತೆ ಇದೆ. ಇವ್ರನ್ನ ಬಿಟ್ಟು ಯಾರು ಬಂದ್ರೆ ಚೆನ್ನಾಗಿರುತ್ತೆ, ಯಾರು ಬರಬೇಕು ನಿಮ್ಮ ಪ್ರಕಾರ, ಅಭಿಪ್ರಾಯಗಳನ್ನ ಕಮೆಂಟ್ ಮಾತ್ರ ತಿಳಿಸ್ರಪ್ಪ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ ಪ್ರಶ್ನಿಸಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನಮ್ಮ ಜೀವನ.